ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಒಂದು ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ. ಇವರ ವಯಸ್ಸು ಎಷ್ಟಿರಬಹುದು ಅಂತ ಹೇಳಿ ನೋಡೋಣ. ನೋಡಿದರೆ 30 ವರ್ಷದವರ ರೀತಿ ಕಾಣ್ತಾರಲ್ವಾ? ಅವರಿಗೆ 86 ವರ್ಷ. ಈ ವಯಸ್ಸಿನಲ್ಲೂ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ಅಂದಾಗೆ ಇವರ ಹೆಸರು ತೋಶಿಸುಕೋ ಕನಜಾವಾ ಅಂತ. ಇವರು 2023ರ ಬಾಡಿ ಬಿಲ್ಡಿಂಗ್ ಸ್ಪರ್ಧೆನಲ್ಲಿ ಮೊದಲ ಸ್ಥಾನ ಗೆಲ್ತಾರೆ. ಹಾಗೆ ಜಪಾನಿನ ಮಹಿಳೆಯರು ಕೂಡ ಎಲ್ಲರೂ ಸ್ಲಿಮ್ ಆಗಿ ಕಾಣ್ತಾರೆ. ಇಡೀ ಪ್ರಪಂಚದಲ್ಲೇ ಒಳ್ಳೆ ಆರೋಗ್ಯಕರ ಫುಡ್ ತೆಗೆದುಕೊಳ್ಳುವುದರಲ್ಲಿ ಮೊದಲನೇ ಸ್ಥಾನ ಈ ಜಪಾನ್ಗೆ ಸಿಕ್ಕಿದೆ. ಹಾಗಾದರೆ ಅವರ ದಿನನಿತ್ಯ ಹವ್ಯಾಸಗಳೇನು ಮತ್ತು ಅವರ ಆಹಾರ ಪದ್ಧತಿ ಏನಿದೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ಇಂತಹ ಹೊಸ ಸುದ್ದಿಗಳು ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನಿಮಗೆ ನೋಡೋದಕ್ಕೆ ಈಸಿ ಆಗುತ್ತೆ. ಬನ್ನಿ, ತಡ ಮಾಡೋದು ಬೇಡ, ಸ್ಟೋರಿ ಒಳಗೆ ಹೋಗೋಣ. ನೀವೆಂದಾದರೂ ಯೋಚಿಸಿದ್ದೀರಾ ಜಪಾನ್ ಜನರು ಹೆಚ್ಚು ವರ್ಷ ಏಕೆ ಬದುಕ್ತಾರೆ ಅಂತ? ಅವರಲ್ಲಿ 100 ವರ್ಷಕ್ಕೂ ಹೆಚ್ಚು ಬದುಕ್ತಾರೆ. ಜಪಾನ್ನಲ್ಲಿ ಸರಾಸರಿ ಆಯಸ್ಸು 85 ವರ್ಷಗಳಷ್ಟಿದೆ. ಆದರೆ ಅಲ್ಲಿ ಸಾವಿರಾರು ಜನರು 100 ವರ್ಷಕ್ಕೂ ಹೆಚ್ಚು ಬದುಕ್ತಾರೆ. ಒಕಿನಾವಾ ಅನ್ನೋ ಒಂದು ದ್ವೀಪ ಇದೆ. ಅಲ್ಲಿ ಹಿರಿಯರು 100 ವರ್ಷ ಬದುಕುವುದು ಸರ್ವೇ ಸಾಮಾನ್ಯವಾಗಿದೆ. ಅದು ಹೇಗೆ? ಅವರ ಬದುಕಿನ ಶೈಲಿಯನ್ನೇ ಅಂಥದ್ದೇನಿದೆ? ಅವರ ಆಹಾರ ಪದ್ಧತಿಯೇ ಅವರಿಗೆ ಆರೋಗ್ಯವಾಗಿರುತ್ತೆ. ಜಪಾನ್ ಜನರ ಆಹಾರ ಬಹಳ ಸರಳವಾಗಿರುತ್ತೆ. ಅವರು ತಮ್ಮ ಒಂದು ಹೊತ್ತಿನ ಊಟದಲ್ಲಿ ಹೆಚ್ಚು ತರಕಾರಿ, ಮೀನು, ಸೊಪ್ಪು, ಗ್ರೀನ್ ಟೀ, ಹಣ್ಣುಗಳು, ಕಡಿಮೆ ಎಣ್ಣೆಯಿಂದ ತಯಾರಾದಂತಹ ಆಹಾರವನ್ನು ಸೇವಿಸ್ತಾರೆ. ಕಡಿಮೆ ಕ್ಯಾಲೋರೀಸ್ ಮತ್ತು ಹೆಚ್ಚು ಪೌಷ್ಟಿಕಾಂಶತೆ ಇರುತ್ತದೆ. ನಮ್ಮ ಭಾರತದಲ್ಲಿ ಏನಾಗುತ್ತೆ, ನಮ್ಮಲ್ಲಿ ರೈಸ್ ತಿಂದರೆ ಹೊಟ್ಟೆ ತುಂಬ ರೈಸ್ ತಿನ್ನುವುದು, ಆದರೆ ಜಪಾನಿನ ಊಟದಲ್ಲಿ ನಾನಾ ಥರದ ಐಟಮ್ ಊಟ ಮಾಡ್ತಾರೆ. ನಮ್ಮ ಹಿರಿಯರು ಮಿಲೆಟ್ ಬಳಸ್ತಾ ಇದ್ರು. ಹಾಗೆ ಅವುಗಳನ್ನು ಬೆಳೆಸುವ ಪದ್ಧತಿ ಸಾವಯವ ವ್ಯವಸಾಯ ಮಾಡುತ್ತಿದ್ದರು. ಈಗಿನ ವ್ಯವಸಾಯ ಬೇರೆನೇ ರೀತಿ ಇದೆ. ನಾವು ಸೇವಿಸುವ ಆಹಾರದಲ್ಲಿ ಕಲುಷಿತ ಹೆಚ್ಚಾಗಿದೆ. ಹಾಗೆ ಅಡುಗೆ ಮಾಡುವ ಪದ್ಧತಿ ಬದಲಾಗಿದೆ. ಆಗಿನ ಕಾಲದಲ್ಲಿ ತಾಮ್ರ, ತಪ್ಪಲೆ, ಮಡಿಕೆ ಹಾಗೆ ಕಬ್ಬಿಣ ಪಾತ್ರೆಯಿಂದ ಅಡುಗೆ ಮಾಡುತ್ತಿದ್ದರು. ಹಾಗೆ ಒಲೆಯಲ್ಲಿ ಬೇಯಿಸುತ್ತಿದ್ದರು. ಜೀವನ ಶೈಲಿಗೆ ಹೋಗೋಣ. ಅವರ ದಿನನಿತ್ಯ ಅಚ್ಚರಿಯಲ್ಲಿ ಜನ ಹೆಚ್ಚು ವ್ಯಾಯಾಮ ಮಾಡ್ತಾರೆ. ಅವರು ಪ್ರತಿದಿನ ನಡೆದುಕೊಂಡು ಕೆಲಸಕ್ಕೆ ಹೋಗ್ತಾರೆ. ತಮ್ಮ ಕೆಲಸವನ್ನು ತಾವೇ ಮಾಡ್ತಾರೆ. ಸೈಕಲ್ ಸವಾರಿ ಮಾಡ್ತಾರೆ. ಇದರಿಂದ ಅವರ ದೇಹ ಯಾವಾಗಲೂ ಚುರುಕಾಗಿರುತ್ತದೆ. ಜಪಾನ್ ಜನರಿಗೆ ಒತ್ತಡ ಕಡಿಮೆ ಇರುತ್ತದೆ. ಅವರು ಧ್ಯಾನ ಮಾಡ್ತಾರೆ, ಹೆಚ್ಚಾಗಿ ಗ್ರೀನ್ ಟೀ ಕುಡಿತಾರೆ ಹಾಗೂ ಕುಟುಂಬ ಸ್ನೇಹಿತರ ಜೊತೆ ಹೆಚ್ಚು ಸಮಯ ಕಳೀತಾರೆ. ಇದರಿಂದ ಅವರಿಗೆ ಮನಸ್ಸಿನ ಶಾಂತಿ, ಆತ್ಮ ಸಂತೋಷ ದೊರೆಯುತ್ತದೆ. ಜಪಾನ್ ಸರ್ಕಾರದಿಂದ ಉತ್ತಮ ವೈದ್ಯಕೀಯ ವ್ಯವಸ್ಥೆ ಇದೆ. ಆದರೆ ಆಸ್ಪತ್ರೆಗೆ ಹೋಗುವ ಜನರೇ ಕಡಿಮೆ ಇದ್ದಾರೆ. ಪ್ರತಿಯೊಬ್ಬರಿಗೂ ನಿಯಮಿತ ಆರೋಗ್ಯ ಪರೀಕ್ಷೆ, ರೋಗ ತಡೆಗಟ್ಟುವ ಚಿಕಿತ್ಸೆ ಸಿಗುತ್ತದೆ. ಹಿರಿಯರಿಗೆ ವಿಶೇಷ ಆರೈಕೆ ಕೇಂದ್ರಗಳು ಇವೆ. ಇದರಿಂದ ಅವರು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸದಾ ಆರಾಮವಾಗಿರುತ್ತಾರೆ. ಆದ್ದರಿಂದ ಸ್ನೇಹಿತರೆ, ಜಪಾನ್ ಜನರ ದೀರ್ಘಾಯುಷ್ಯು ಅವರ ಜೀವನ ಶೈಲಿಯಲ್ಲೇ ಅಡಗಿದೆ. ಸರಳ ಆಹಾರ, ಶಾಂತಿ ಮನಸ್ಸು, ಚುರುಕು ದೇಹ ಮತ್ತು ಒಳ್ಳೆಯ ಹವ್ಯಾಸಗಳು. ನಾವು ಚಿಕ್ಕ ಚಿಕ್ಕ ವಿಷಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಆರೋಗ್ಯಕರ, ಸಂತೋಷಕರ ಜೀವನ ನಾವು ಕೂಡ ನಡೆಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.